ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಾಂಬೆ ಪಾವ್ ಭಾಜಿ ನೀವು ಮನೆಯಲ್ಲೇ ಯಾವ ರೀತಿ ರುಚಿಕರವಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಾಣಲಿಗೆ ಫಸ್ಟು ಒಂದು ಬೌಲಷ್ಟು ಎಣ್ಣೆ, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ. ಈಗ ಜೀರಿಗೆ ಕಾದ್ಮೇಲೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಜಾಸ್ತಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಈಗ ಸಣ್ಣಗೆ ಹಚ್ಚಿರೋ ಟೊಮೆಟೊ, ನಾನೊಂದು 5 ಟೊಮೆಟೊ ತೊಗೊಂಡಿದ್ದೀನಿ. ಈಗ ನಾನು ಮಾಡ್ತಿರೋ ಕ್ವಾಂಟಿಟಿ ಒಂದು 6 ಜನ ತಿನ್ಬೋದು ಪಾವ್ ಭಾಜಿ, ಅಷ್ಟು ಮಾಡ್ತಾಯಿದ್ದೀನಿ ನಾನು. ಇದು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಆಮೇಲೆ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸುಮಾರು ಹೊತ್ತು ಬೇಕು. ಈಗ ಇದು ಫುಲ್ಲು ಫ್ರೈ ಆಗಿ ಫುಲ್ಲು ಸಾಫ್ಟ್ ಆಗುತ್ತೆ ಟೊಮೆಟೊ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿದೆ. ಈಗ 1 ಚಮಚ ಗರಂ ಮಸಾಲ, ಆಮೇಲೆ 1 ಚಮಚ ಧನಿಯಾ ಪೌಡರ್, ಆಮೇಲೆ 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಕಲರ್ಗೋಸ್ಕರ ಕಾಶ್ಮೀರಿ. ಆಮೇಲೆ 1 ಚಮಚ ರೆಡ್ ಚಿಲ್ಲಿ ಪೌಡರು, ಇದು ಖಾರಕ್ಕೋಸ್ಕರ. ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲೇ ಆಯಿಲಲ್ಲಿ ಟೊಮೊಟೊ ಜೊತೆ. ಕಾಶ್ಮೀರಿ ಚಿಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕಲರ್ ಬರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಶ್ಮೀರಿ ಚಿಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಲರು, ಅದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಮ್ಯಾಶ್ ಮಾಡಿರೋ ಪೊಟ್ಯಾಟೊ, ಆಲೂಗೆಡ್ಡೆ, ಆಮೇಲೆ ಮ್ಯಾಶ್ ಮಾಡಿರೋ ಬಟಾಣಿ, ಇದೆರಡು ಬೀಳಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ನಿಮ್ಮ ಒರಿಜಿನಲ್ ಆಗಿರೋ ಟೇಸ್ಟ್ ಸಿಗೋಲ್ಲ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಗೊಜ್ಜು ಜೊತೆ. ಈಗ ಮ್ಯಾಶರ್ ತೊಗೊಂಡು ಈಗ ಚೆನ್ನಾಗಿ ಮ್ಯಾಶ್ ಮಾಡಿ ಅದೆಲ್ಲ ನೈಸಾಗಿ ಮ್ಯಾಶ್ ಆದ್ರೇ ಚೆನ್ನಾಗಿರೋದು. ಈಗ ಮ್ಯಾಶ್ ಆಗಿದೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ, ಒಂಚೂರು ನೀರು ಹಾಕೋತೀನಿ ನಾನು. ತುಂಬ ಗಟ್ಟಿ ಇರಬಾರ್ದು, ಭಾಜಿ ತಿನ್ನೋಕೆ ಚೆನ್ನಾಗಿರಲ್ಲ. ಲೈಟಾಗಿ ನೀರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಹಾಕಿದ್ದೀನಿ, ಇದು ಸ್ವಲ್ಪ ಈಗ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ಭಾಜಿ. ನೋಡಿ, ಈಗ ಮೀಡಿಯಮ್ಮಾಗಿ ಗಟ್ಟಿಯಾಗಿದೆ, ಇಷ್ಟೇ ಹದ ಇರಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ತುಂಬ ಸಕ್ಕತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೊರಗಡೆ ತಿನ್ನೋದು ತಪ್ಪುತ್ತೆ, ನೀವೇ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ಈಗ ಭಾಜಿ ರೆಡಿಯಾಗಿದೆ. ಈಗ ಒಂದು ಹಂಚಿಗೆ ಸ್ವಲ್ಪ ಬೆಣ್ಣೆ, ನಾನು ಪ್ಯೂರ್ ಯಾವುದು ಅಮೂಲ್ದು ನಂದಿನಿ ಯೂಸ್ ಮಾಡ್ತಿಲ್ಲ, ಇದು ಪ್ಯೂರ್ ಬೆಣ್ಣೆ. ಈಗ ಅದಕ್ಕೆ ಸ್ವಲ್ಪ ಮಸಾಲ, ಭಾಜಿ ಮಸಾಲ ಇತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಡಿ. ಈಗ ಅದ್ಮೇಲೆ ಪಾವು, ನಾನು ಪಾವ್ ಭಾಜಿನೂ ಅಷ್ಟೇ, ನಾನು ಪಾವ್ ಭಾಜಿ ಮಸಾಲ ಯೂಸ್ ಮಾಡದೆ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೀಗ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳಿ ಪಾವ್ನ, ತುಂಬ ರೋಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕೋಣ, ಜಾಸ್ತಿ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಈಗ ಪಾವು ರೆಡಿ ಆಯಿತು. ಇದೇ ರೀತಿ ಮಾಡ್ಕೊಳ್ಳಿ. ಮೊದಲು ಪಾವು ಜೊತೆಗೆ ಸ್ವಲ್ಪ ಭಾಜಿ, ಆಮೇಲೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ರಿಂಗ್ ಈರುಳ್ಳಿಗಳು, ಆಮೇಲೆ ಮೇಲೆ ಇಂಟ್ಕೊಳ್ಳೋಕ್ಕೆ 1-2 ನಿಂಬೆಹಣ್ಣು, ಆಮೇಲೆ ಸ್ವಲ್ಪ ಈರುಳ್ಳಿ, ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ, ಕೊನೆಗೆ ಬೆಣ್ಣೆ. ನೋಡಿ, ರುಚಿಕರವಾದ ಪಾವ್ ಭಾಜಿ ಮನೆಯಲ್ಲೇ ರೆಡಿಯಾಗಿದೆ.
ವಿತೌಟ್ ಪಾವ್ ಭಾಜಿ ಮಸಾಲ ಹಾಕಿ ನಾನು ರೆಡಿ ಮಾಡಿದ್ದೀನಿ ಬಾಜಿನ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ಲೈಕು ಶೇರು ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.